ಬರೀ ಹೆಣ್ಮಕ್ಳು ಮನೆ ಕಣಿರೋದು. ಅವ್ರಿಗೆ ಮದುವೆ ಮಾಡಿಕೊಟ್ಟಿದ್ದೀವಿ. ನಾವಿರೋ ಗಂಡ ಹೆಂಡ್ರು ಇಬ್ಬರು ಬಾಡಿಗೆ ಕಟ್ಟಬೇಕು. ಸರ್ ತಮ್ಮ ಹೆಸರು? ಸೋಮಣ್ಣ ಅಂತ. ನಾವು ಕೂಲಿ ಕೆಲಸ ಮಾಡೋದು ಸರ್. 700 ರೂಪಾಯಿ. ಮೂಲತಃ ಯಾವ ಊರವರು? ನಮ್ಮದು ಈ ಕಡೆ ವರ್ಧನಹಳ್ಳಿ ಅನ್ಬಿಟ್ಟು ಗೊತ್ತಾ? ಮಾಗಡಿ ರೋಡು. ಮಾಗಡಿಗೆ ಹೋಯ್ತಲ್ಲ, ಮಾಗಡಿಯಿಂದ ರೈಟ್ಗೆ ಹೋಗ್ಬೇಕು. ವರ್ಧನಹಳ್ಳಿ ಅನ್ಪೋಸ್ಟ್ ಅಂದ್ಬಿಟ್ಟು. ಬರುವನಹಳ್ಳಿ ಅನ್ಪೋಸ್ಟು. ವರ್ಧನಹಳ್ಳಿ ಅನ್ಪೋಸ್ಟ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ನಾವು ಒಂದು 25-30 ವರ್ಷದಿಂದ ಮಾಡ್ತಾಯಿದ್ವಿ. 25-30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. ಲೇಬರ್ ಕಾರ್ಡ್ ಬಗ್ಗೆ ಒಂದು ಈಗ ಕಟ್ಟಡ ಕಾರ್ಮಿಕರ ಬಗ್ಗೆ ಅದ್ರ ಬಗ್ಗೆ ಸರ್ಕಾರ ಕೆಲವು ಅನುದಾನಗಳು ಬಿಟ್ಟಿದ್ದಾರೆ. ನಿಮ್ಗೆ ಯಾವ್ದಾದ್ರು ತಲುಪಿದೆಯಾ ಅದು? ಅದೇನು ನಮ್ಗೆ ತಲುಪಿಲ್ಲ ಇದುವರೆಗೂ. ತಲುಪಿಲ್ಲ. ಈಗ ಅದೇ ರೀತಿ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಲೇಬರ್ ಕಾರ್ಡ್ ಏನು ಮಾಡಿಸಿಲ್ವಾ ನೀವು? ಹತ್ರ ಮಾಡಿಸಿಲ್ಲ. ಇಲಾಖೆಯಿಂದ ಮಾಡಿಸಿಲ್ಲ ಸರ್. ಮಾಡಿಸಿಲ್ಲ. ಅದು ಹೇಗೆ ಮಾಡಿಸೋದು, ಎಲ್ಲಿಂದ ಬರುತ್ತೆ ಅನ್ನೋದಾದ್ರು ಗೊತ್ತಾ ನಿಮಗೆ? ಅವು ಯಾವಾಗಲೂ ಒಂದು ಸತಿ ಬಂದು ಕೇಳಿದ್ರು, ಇಷ್ಟ 1,500-2,000 ರೂಪಾಯಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಲೋಕಲೆಲ್ಲ ಕೊಟ್ಬಿಟ್ಟು ಹೋಗಿದ್ರು ಕೆಲವು ಕಡೆ. ಆಮೇಲೆ ನಮ್ಮ ಜೊತೆಲಿ ಇರೋರೆಲ್ಲ ಎಲ್ಲ ಲೋಕಲ್ಲು ಎಲ್ಲ ಸುಮ್ಮನೆ ದುಡ್ಡು ತಿನ್ನೋಕೆ ಈ ಥರ ಮಾಡ್ತಾರೆ ಅಂತ ಹೇಳಿದ್ರು ಅಷ್ಟೇ. ಈ ನೀವು ಹೇಳ್ದಂಗೆ ಲೋಕಲ್ನ ಕಡಿವಾಣ ಹಾಕಬೇಕು ಅಂದ್ಬಿಟ್ಟು ಮನೆ ಕಾರ್ಮಿಕ ಸಚಿವರು ಏನು ಮಾಡಿದ್ದಾರೆ ಅಂತಂದ್ರೆ ಸ್ಮಾರ್ಟ್ ಕಾರ್ಡ್ ಕೊಡ್ತಿದ್ದಾರೆ. ಅಂಬೇಡ್ಕರ್ ಯೋಜನೆಯಲ್ಲಿ ಎಷ್ಟೋ ಒಂದು ಲೇಬರ್ ಕಾರ್ಡ್ ಡೂಪ್ಲಿಕೇಟ್ ಮಾಡೋದನ್ನು ಕ್ಯಾನ್ಸಲ್ ಮಾಡಿ ಪ್ರತಿಯೊಬ್ಬ ಕಾರ್ಮಿಕರು ಅನುದಾನ ಸಿಗಬೇಕು ಅನ್ನೋದೊಂದು ಮುಖಾಂತರ ಸಂತೋಷ್ ಲಾಡ್ ಅವರು ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಾರೆ. ಅಸಂಘಟಿತ ಯೋಜನೆ ಅನ್ನೋದೊಂದು ವಿಘಟನೆ ಮಾಡಿ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಸರ್, ನಮಗೆ ನೀವು ಮಾಡಿಕೊಟ್ರೆ ಒಂದು ಹೆಲ್ಪ್ ಆಗುತ್ತೆ. ನಾವು ಬರೀ ಹೆಣ್ಮಕ್ಳು ಮನೆ ಕಣಿರೋದು. ಅವ್ರಿಗೆ ಮದುವೆ ಮಾಡಿಕೊಟ್ಟಿದ್ದೀವಿ. ನಾವಿರೋ ಗಂಡ ಹೆಂಡ್ರು ಇಬ್ಬರು ಬಾಡಿಗೆ ಕಟ್ಟಬೇಕು. ಅದು ಜೀವನ ಮಾಡ್ತಾಯಿದ್ವಿ. ಕೂಲಿ ಕೆಲಸನೇ ಮಾಡಿ. ದಿನಕ್ಕೆ ಎಷ್ಟು ತಗೋತೀರ? 700 ರೂಪಾಯಿ ಕೊಡ್ತಾರೆ. 700. ಡೈಲಿ ಕೆಲಸ ಇರುತ್ತೆ? ಡೈಲಿ ಇರೋಲ್ಲ ಸರ್. ಮಳೆ ಹಿಡ್ಕೊಂಬಿಡ್ತು 15 ದಿವಸ, ಒಂದು ತಿಂಗಳು ಜಡಿ ಹಿಡ್ಕೊಂಬಿಡ್ತು ಅಂದರೆ ಕೆಲಸನೇ ಇಲ್ಲ. ಗಾರೆ ಕೆಲಸದಲ್ಲಿ ಪರ್ಮನೆಂಟ್ ಅನ್ನೋದೇ ಇಲ್ಲ. ಕೆಲಸ ಒಂದು ದಿವಸ ಇರುತ್ತೆ, ಒಂದು ದಿವಸ ಇರೋಲ್ಲ. ಈ ಗಾರೆ ಕೆಲಸದಲ್ಲಿ ನೀವು ಗೌರ್ಮೆಂಟ್ ಕೆಲಸ ಕೆಟ್ಟಿದ್ರಾ? ಕೂಲಿ ಇಲ್ಲ ಅಂದರೆ ಇಲ್ಲ. ಇಲ್ಲ, ಮೈಗೆ ಹುಷಾರಿಲ್ಲ ಅಂತ ಮಲಿಕೊಂಬಿಟ್ಟು ಒಂದು ವಾರ, ಅವಾಗೇನು ಕೂಲಿ ಕಟ್ಕೊಡಲ್ಲ ಅವರು. ನಾವೇನು ಎಲ್ಲ ಸಾಲ ಗೀಲ ಮಾಡಿ ತೋರಿಸ್ಕೊಬೇಕು. ಈ ವಿಚಾರವಾಗಿ ನೋಡಿದ್ರೆ ನೀವು ಈಗ ಸರ್ಕಾರ ಇಷ್ಟೊಂದು ಅನುದಾನ ತತ್ತಿರೋದು ಕಾರ್ಮಿಕರಿಗಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ಕಾರಕ್ಕೋಸ್ಕರ ನೀವು? ಸರ್ಕಾರದವರು ನಮ್ಗೆ ಒಳ್ಳೇದು ಮಾಡಿದ್ರೆ ಭಾರಿ ಒಳ್ಳೇದು ಅಂತ ನಾವು ಹೇಳ್ಬೋದು ಸರ್. ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಬಗ್ಗೆ ಏನು ಹೇಳ್ತೀರಾ? ಅವರು ಮಾಡಿಕೊಟ್ರೆ ನಮಗೆ ಒಳ್ಳೆಯದು. ಅವ್ರ ಕಡೆಯಿಂದ ಬಂದರೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಕೂಲಿ ಕೆಲಸ ಮಾಡೋರು ನಾವು. ಒಂದು ದಿವಸ ಕೆಲಸ ಇರುತ್ತೆ, ಒಂದು ದಿವಸ ಕೆಲಸ ಇರಲ್ಲ. ನಾವು ಕೂಲಿ ಬಾಡಿಗೆ ಕಟ್ಟಬೇಕು. 5,000 ಬಾಡಿಗೆ ಕಟ್ಟಬೇಕು ತಿಂಗಳಾದರೆ. ಕರೆಂಟ್ ಬಿಲ್ ಕಟ್ಟಬೇಕು, ಲೈಟ್ ಬಿಲ್ ಕಟ್ಟಬೇಕು. ಏನು ಕೆಲಸ ಮಾಡ್ತಿರೋದ್ರಲ್ಲಿ ನೀವು? ಕಾಂಕ್ರೀಟ್ ಕಲಿಸೋದು, ಸಿಮೆಂಟ್ ಕಲಿಸೋದು. ಹೌದು ಸರ್. ಎಷ್ಟು ಕಷ್ಟ ಅನ್ಸುತ್ತೆ? ಬಿಸಿಲು ಇರ್ಬೋದು, ಮಳೆ ಅಯ್ಯೋ, ಕಷ್ಟ ಬಿಸಿಲಾದ್ರೂ ಹೇಳಂಗಿಲ್ಲ, ಮಳೆ ಆದರೂ ಹೇಳಂಗಿಲ್ಲ. ಅವ್ರು ಕೂಲಿ ಕೊಡೋರು ಸುಮ್ಮನೆ ಕೊಡ್ತಾರೆ ಸರ್. ನಾವು ಕಷ್ಟ ಬಿದ್ದು ಕೆಲಸ ಮಾಡಿದ್ರೆ ನಮ್ಗೆ ಕೂಲಿ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. ನೀವು ಕಷ್ಟಕ್ಕೆ ಕಾರ್ಮಿಕ ಸಚಿವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಮ್ಮ ಚಾನಲ್ ಮುಖಾಂತರ? ಏನು ಹೇಳಿ ಸರ್, ನಾವು ಅದ್ರ ಬಗ್ಗೆ ಏನು ಹೇಳೋದಕ್ಕೂ ನಮಗೆ ಇದಿಲ್ಲ. ಸರಿ ಸರಿ, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.